ಶ್ರೀ ರಾಘವೇಂದ್ರ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜಗತ್ತಿನಲ್ಲಿ ಎಷ್ಟೋ ಜೀವಿಗಳಿರಬಹುದು, ಆದರೆ ಹೆಣ್ಣು ಎಂಬ ಜೀವಕ್ಕೆ ಇರುವ ತಾಳ್ಮೆ ಮತ್ತು ಶಕ್ತಿ ಅದ್ಭುತವಾದದ್ದು. ಒಂದು ಮನೆಯಲ್ಲಿ ಮಂದಿರ ಮಾಡುವುದು ಕೂಡ ಅವಳೇ, ಮಂತ್ರಾಲಯದಂತೆ ಪವಿತ್ರವಾಗಿರಿಸುವುದು ಕೂಡ ಅವಳೇ. ಆದರೆ ಇಷ್ಟೆಲ್ಲ ಮಾಡುವ ಹೆಣ್ಣು ತನ್ನ ಜೀವನದಲ್ಲಿ ಕೇವಲ ಎರಡು ವಿಷಯಗಳನ್ನು ಬಯಸುತ್ತಾಳೆ. ಒಂದು ಪ್ರೀತಿ, ಇನ್ನೊಂದು ಗೌರವ. ಈ ಎರಡು ಸಿಕ್ಕರೆ ಸಾಕು, ಅವಳು ಎಂತಹ ಕಷ್ಟವನ್ನಾದರೂ ನಗುತ್ತಾ ಎದುರಿಸುತ್ತಾಳೆ. ಹೆಣ್ಣು ಅಂದರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅವಳು ಈ ಸೃಷ್ಟಿಯ ಶಕ್ತಿ. ಮಗಳಾಗಿ ಮನೆಗೆ ಬೆಳಕಾಗುತ್ತಾಳೆ, ತಂಗಿಯಾಗಿ ಪ್ರೀತಿ ಹಂಚುತ್ತಾಳೆ, ಹೆಂಡತಿಯಾಗಿ ಅರ್ಧಾಂಗಿನಿಯಾಗಿ ಜೊತೆ ನಿಲ್ಲುತ್ತಾಳೆ, ತಾಯಿಯಾಗಿ ದೈವವಾಗುತ್ತಾಳೆ. ಅವಳ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ತನ್ನ ಹುಟ್ಟಿದ ಮನೆ ಬಿಟ್ಟು, ತನ್ನವರನ್ನು ಬಿಟ್ಟು ಇನ್ನೊಂದು ಮನೆಗೆ ಬಂದು ಆ ಮನೆಯಲ್ಲಿ ತನ್ನ ಲೋಕ ಎಂದು ನಂಬುವ ಅವಳ ಮನಸ್ಸು ಎಷ್ಟು ವಿಶಾಲವಾದದ್ದು ಯೋಚಿಸಿ. ರಾಯರ ಸೇವೆಯಲ್ಲಿ ಹೇಗೆ ಶ್ರದ್ಧೆ ಇರುವುದೆಯೋ ಹಾಗೆಯೇ ಸಂಸಾರದ ಸೇವೆಯಲ್ಲಿ ತನ್ನನ್ನು ತಾನು ಮರೆತು ದುಡಿಯುವವಳು ಹೆಣ್ಣು. ಆದರೆ ನೋವಿನ ಸಂಗತಿ ಎಂದರೆ ಎಷ್ಟೋ ಮನೆಗಳಲ್ಲಿ ಹೆಣ್ಣಿಗೆ ಸಲ್ಲಬೇಕಾದ ಗೌರವ ಸಿಗೋದಿಲ್ಲ. ಯಾವ ಗಂಡ ತನ್ನ ಹೆಂಡತಿಯನ್ನು 4 ಜನರ ಮುಂದೆ ಅವಮಾನಿಸುತ್ತಾನೋ, ಅವಳ ಮಾತುಗಳಿಗೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿ ನೆಮ್ಮದಿ ಇರಲು ಸಾಧ್ಯವಿಲ್ಲ. ಗಂಡ ನೆನಪಿಡಬೇಕು, ಹೆಂಡತಿ ಎಂಬುವಳು ನಿಮ್ಮ ಕೈ ಕೆಳಗಿನ ಕೆಲಸದವಳಲ್ಲ ಎಂದು, ನಿಮ್ಮ ಬದುಕಿನ ಭಾಗ ಎಂದು. ಅವಳನ್ನು ಅವಮಾನಿಸುವುದು ಎಂದರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನು ನೀವೇ ಕಣ್ಣೀರು ಹಾಕಿಸಿದಂತೆ. ಯಾವ ಮನೆಯಲ್ಲಿ ಹೆಣ್ಣು ಕಣ್ಣೀರು ಹಾಕುತ್ತಾಳೋ ಅಲ್ಲಿ ರಾಯರ ಅನುಗ್ರಹವಾಗಲಿ ಅಥವಾ ದೈವದ ಆಶೀರ್ವಾದವಾಗಲಿ ಇರುವುದಿಲ್ಲ. ಅವಳ ಮನಸ್ಸನ್ನು ನೋಯಿಸಿ ನೀವು ಮಾಡುವ ಪೂಜೆ ಪುನಸ್ಕಾರಗಳು ಕೂಡ ವ್ಯರ್ಥ. ಒಬ್ಬ ಹೆಣ್ಣು ತನ್ನ ಗಂಡನಿಂದ ದೊಡ್ಡ ಆಸ್ತಿ ಬಯಸಲ್ಲ. ಅವಳು ಬಯಸುವುದು ಕೇವಲ 2 ನಿಮಿಷದ ಪ್ರೀತಿಯ ಮಾತು ಮತ್ತು ಅವಳ ಅಸ್ತಿತ್ವಕ್ಕೆ ಸಿಗುವ ಗೌರವ. ರಾಯರು ಯಾವಾಗಲೂ ಹೇಳುತ್ತಿದ್ದರು, ಧರ್ಮದ ಹಾದಿಯಲ್ಲಿ ನಡೆಯಿರಿ ಎಂದು. ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ಒಬ್ಬ ಗಂಡನ ಅತಿ ದೊಡ್ಡ ಧರ್ಮ. ಹಾಗಾಗಿ ಪ್ರೀತಿಯ ಸೋದರರೇ, ನಿಮ್ಮ ಮನೆಯ ಹೆಣ್ಣನ್ನು ಗೌರವಿಸಿ. ಅವಳು ಖುಷಿಯಾಗಿದ್ದರೆ ನಿಮ್ಮ ಮನೆ ಮಂತ್ರಾಲಯವಾಗುತ್ತದೆ. ಹೆಣ್ಣಿನ ನಗು ಮನೆಯ ಭಾಗ್ಯ. ರಾಯರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ರಾಯರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ರಾಯರ ನಾಮ ಸ್ಮರಿಸುತ್ತಾ ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಇದು ನಿಜ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸ್ಫೂರ್ತಿ ನೀಡುತ್ತದೆ. ಇಂತಹ ಮತ್ತಷ್ಟು ಜೀವನಕ್ಕೆ ಹತ್ತಿರವಾದ ಮಾತುಗಳು ಮತ್ತು ರಾಯರ ಬಗೆಗಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ, ಅವರಿಗೂ ಇದರ ಪ್ರಯೋಜನವಾಗಲಿ. ರಾಯರು ನಿಮ್ಮೆಲ್ಲರಿಗೂ ಸಕಲ ಸುಖ, ಶಾಂತಿ, ನೆಮ್ಮದಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಶ್ರೀ ಗುರು ರಾಘವೇಂದ್ರಾಯ ನಮಃ.